ನಿಮಗೆ ನಮ್ಮ ಹುಡುಗಿ ಇಷ್ಟ ಇಲ್ಲ? ನನಗೆ ಓಕೆ, ಆದರೆ ನಮ್ಮ ಅಪ್ಪ ಅಮ್ಮ ಹುಡುಗಿ ನಮಗೆ ತುಂಬ ಹಿಡಿಸಿದ್ದಾಳೆ. ನೀವು ವರದಕ್ಷಿಣೆ ವರಾಪಚಾರ ಅಂತ ಏನು ಕೊಡೋದು ಬೇಡ. ಮದುವೆಗೆ ಅಂತ ಎಷ್ಟು ಖರ್ಚಾಗುತ್ತೋ ಅಷ್ಟು ನಾನೇ ನೋಡ್ಕೋತೀನಿ. ನೀವು ಖುಷಿಯಿಂದ ಮದುವೆ ಮಾಡಿಕೊಟ್ರೆ ಅಷ್ಟೇ ಸಾಕು. ನೋಡಿ, ನೀವು ಖರ್ಚಿನ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂಜು ಅದಿತಿ ಇಬ್ರು ನನ್ನ ತಂಗಿರುತ್ತೆ. ಅದೇನು ಖರ್ಚಿದ್ರು ನಾನು ನೋಡ್ಕೊಂಡು, ನೀವು ಪ್ರೀತಿಯಿಂದ ಖುಷಿಯಿಂದ ನಮ್ಮ ಹುಡುಗಿನ ನಿಮ್ಮ ಮನೆ ತುಂಬಿಸ್ಕೊಂಡ್ರೆ ಸಾಕು. ನೋಡಿ, ನಾವು ಮಾತಾಡಿದ್ದಾಯ್ತು, ಆದರೆ ಹುಡುಗ ಹುಡುಗಿ ಮಾತಾಡ್ಕೋಬೇಕಲ್ವಾ? ಮನಸ್ಸಲ್ಲಿರೋ ಭಾವನೆಗಳನ್ನು ಹಂಚ್ಕೋಬೇಕಲ್ವಾ? ಅದಕ್ಕೂ ಹುಡುಗ ಹುಡುಗಿ ಒಂದ್ಸಲ ಮಾತಾಡೋದು ಒಳ್ಳೇದು ಅಂತ ನನಗನ್ನಿಸ್ತಾ ಇದೆ. ವೇದಾಂತ್, ನೀನು ಹೋಗಿ ಮಾತಾಡಪ್ಪ. ನೀವೇನು ತಪ್ಪು ತಿಳ್ಕೊಬೇಡಿ. ನಮ್ಮ ಮನೆ ಮಟ್ಟಿಗೆ ನಮ್ಮ ಹಳೇಂದ್ರ ಅಭಿಪ್ರಾಯನೂ ತುಂಬ ಮುಖ್ಯ ಆಗತ್ತೆ. ಹೌದು, ನಮ್ಮ ಅಳಿಯಂದ್ರ ನಿರ್ಧಾರನೇ ನಮ್ಮ ನಿರ್ಧಾರ. ನಮಗೂ ಅಷ್ಟೇ. ದೊಡ್ಡವರ ನಿರ್ಧಾರನ ಗೌರವಿಸುವಂತ ಹುಡುಗಿನೇ ಬೇಕಾಗಿತ್ತು. ಕೊನೆಗೂ ನಾವು ಯಾವ ಥರ ಹುಡುಗಿ ಬೇಕು ಅಂತ ಅನ್ಕೊಂಡಿದ್ವೋ ಆ ಥರ ಹುಡುಗಿನೇ ಸಿಕ್ಕಿದ್ದಾಳೆ. ನೀವು ಹುಡುಗಿನ ನೋಡಿದ್ರೆ ನಮಗೆ ಬಹಳ ಸಂತೋಷ ಆಗುತ್ತೆ. ಇನ್ಮುಂದೆ ಅವಳು ನಿಮ್ಮ ಮಗಳಲ್ಲ, ನಮ್ಮ ಮಗಳು. ನಮ್ಮ ಮನೆ ನಂದಾದೀಪ. ಬನ್ನಿ. ತೇಜಸ್, ನನಗೆ ಕೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಳ್ಬೇಡಿ. ಅದಿತಿ ನನ್ನ ನಾದಿನಿ ಆಗಿರ್ಬೋದು, ಬಟ್ ನಾನು ಅದಿತಿ ಯಾವತ್ತೂ ಭಾವ ನಾದಿನಿ ಅನ್ನೋ ಸೆಂಟಿಮೆಂಟ್ಸ್ ಇಲ್ಲ. ಇನ್ಫ್ಯಾಕ್ಟ್ ಶಿ ಇಸ್ ಮೋರ್ ದೆನ್ ಅ ಸಿಸ್ಟರ್ ಟು. ನನ್ನವಳ ಮಧ್ಯೆ ಅಣ್ಣ ತಂಗಿರೋ ಸೆಂಟಿಮೆಂಟ್ಸೇ ಜಾಸ್ತಿ ಇರೋದು. ಸೊ ನನಗೆ ಪ್ರಶ್ನೆ ಕೇಳ್ತಿರೋದ್ರಲ್ಲಿ ಐ ಹೋಪ್ ಯು ಡೋಂಟ್ ಮೈಂಡ್. ಸರ್, ನೀವು ನನ್ನ ಹತ್ರ ಮಾತಾಡೋಕ್ಕೆ ಇಷ್ಟೆಲ್ಲ ಇಂಟ್ರೊಡಕ್ಷನ್ ಕೊಡಬೇಕಾಗಿಲ್ಲ. ನಾನು ಆಗಲೇ ಹೇಳಿದಾಗೆ ನಾನು ನಿಮ್ಮ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೀನಿ. ಸೊ ನೀವೇನೇ ಇದ್ರೂ ಮುಚ್ಚು ಮರೆ ಇಲ್ಲದೆ ನನ್ನ ಹತ್ರ ಡೈರೆಕ್ಟಾಗಿ ಮಾತಾಡ್ಬೋದು. ವೆಲ್, ಥ್ಯಾಂಕ್ ಯು ಸೊ ಮಚ್. ಈಗ ತಾನು MBBS ಮುಗಿಸಿದ್ದೀರಾ, ಯು ವೆಲ್ ಎಜುಕೇಟೆಡ್, ಲೈಫಲ್ಲಿ ಇನ್ನೇನು ಸೆಟ್ಲ್ ಆಗ್ತಿದ್ದೀರಾ. ನೀವು ಮನ್ಸು ಮಾಡಿದ್ದಿದ್ರೆ ನಿಮ್ಮ ಡಾಕ್ಟರ್ ಪ್ರೊಫೆಷನಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಚೂಸ್ ಮಾಡ್ಬೋದಾಗಿತ್ತು. ವೈ ಅದಿತಿ? ಒಳ್ಳೆ ಪ್ರಶ್ನೆ ಸರ್. ನಿಮ್ಮಿಂದ ಈ ಥರದ ಪ್ರಶ್ನೆ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ನಾವು ಇವತ್ತೇನೋ ವೆಲ್ ಸೆಟಲ್ಡ್ ಆಗ್ತಿರ್ಬೋದು, ಚೂರಪ್ಪಾರೋ ಆಸ್ತಿನೂ ಸಂಪಾದಿಸಿರ್ಬೋದು, ಆದರೆ ನಾವು ಬೆಳೆದು ಬಂದಿರೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಹೇಗಿರುತ್ತೆ ಅಂತ ನೀವೇ ಕೇಳಿರ್ತೀರ. ನಾವು ತುಂಬ ಕಷ್ಟಪಟ್ಟೆ ಮೇಲೆ ಬಂದಿರೋದು. ಸೊ ನಮಗೆ ಬಡತನನೂ ಗೊತ್ತು, ಶ್ರೀಮಂತಿಕೆನೂ ಗೊತ್ತು. ಅದಕ್ಕೆ ಸರ್, ನಾವು ಮನಿಗಿನ್ನ ಜಾಸ್ತಿ ಮನುಷ್ಯತ್ವಕ್ಕೆ ಬೆಲೆ ಕೊಡ್ತೀವಿ. ಹಾಗಾಗಿ ಇವರು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕಲಿಸಿರೋದಕ್ಕೆ ನಾವು ಇವ್ರ ಸಂಬಂಧ ಬೆಳೆಸೋದಕ್ಕೆ ಬಂದಿರೋದು. ಹಾಗಾದ್ರೆ ಹಣ ಮುಖ್ಯ ಅಲ್ಲ, ಗುಣ ಮುಖ್ಯ ಅಂತ ಹೇಳ್ತೀರಾ? ಎಕ್ಸಾಕ್ಟ್ಲಿ ಸರ್. ನಾನು MBBS ಮುಗಿಸಿ ಇವಾಗ ತಾನೇ ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ದುಡ್ಡಿನ ಬಗ್ಗೆ ಆಸೆ ಆಸಕ್ತಿ ಎರಡೂ ಇಲ್ಲ. ಅದನ್ನು ಯಾವಾಗ ಹೇಗೆ ಬೇಕಾದರೂ ಸಂಪಾದನೆ ಮಾಡ್ಬೋದು. ಒಂದು ವೇಳೆ ನಾನು ಶ್ರೀಮಂತರ ಮನೆ ಹುಡುಗಿನೇ ಮದುವೆ ಆಗಿದ್ರು, ಅವಳು ಆಸ್ತಿ ಬಂಗಾರ ಒಡವೆ ಎಲ್ಲ ತರ್ತಿದ್ಲು. ಆದರೆ ನಮ್ಮ ರೀತಿ ನೀತಿ ಹೊದ್ಕೋತಿದ್ಲು ಅಂತ ಹೇಗೆ ಹೇಳಕ್ಕೆ ಸಾಧ್ಯ? ಆಗ ಅವಳು ನಾನು ಬರ್ತಾ ದುಡ್ಡು ಆಸ್ತಿ ತಂದಿದ್ದೀನಿ ಅಂತ ನಮ್ಮ ಮನೆಯವ್ರಿಗೆ ಗೌರವ ಕೊಡದೇ ಇರ್ಬೋದು, ನನ್ನ ಮಾತು ಕೇಳದೇ ಇರ್ಬೋದು. ಇದರಿಂದ ನಮ್ಮ ಇಬ್ಬರ ಬಗ್ಗೆ ತುಂಬಾ ಕ್ಲಾಶ್ ಆಗಿರ್ತಾ ಇತ್ತು. ಅದೇ ಸ್ಟೇಟಸಲ್ಲಿ ಕಮ್ಮಿ ಇರೋರನ್ನ ಮದುವೆ ಆದರೆ ಆ ರೀತಿ ಪ್ರಾಬ್ಲಮ್ಸ್ ಇರಲ್ಲ ಅನ್ನೋದು ನನ್ನ ಒಪಿನಿಯನ್. ಜಸ್ಟ್ ಇನ್ ಕೇಸ್ ಹೈಪೋಥೆಟಿಕಲಿ ಮದುವೆ ಆದ ನಂತರ ಅದಿತಿ ಬದಲಾದ್ರೆ ಏನು ಮಾಡ್ತೀರಾ? ಚಾನ್ಸೇ ಇಲ್ಲ ಸರ್. ಅವ್ರು ಆ ಥರ ಹುಡುಗಿ ಅಲ್ಲ ಅಂತ ತಿಳ್ಕೊಂಡೆ ನಾನು ಇಲ್ಲಿಗೆ ಬಂದಿರೋದು.
ಅವ್ರ ಅಪ್ಪ ಅಮ್ಮನ್ನ ನೋಡಿದ್ರೇ ಗೊತ್ತಾಗುತ್ತೆ ಅದಿತಿ ಅವ್ರಿಗೆ ಅವ್ರು ಯಾವ ಥರದ ಸಂಸ್ಕಾರ ಕೊಟ್ಟಿದ್ದಾರೆ, ಅವ್ರನ್ನ ಹೇಗೆ ಬೆಳೆಸಿದ್ದಾರೆ ಅಂತ. ಸಂಸ್ಕಾರನ ಹುಟ್ಟಿನಿಂದ ತಂದೆ ತಾಯಿನೇ ಕೊಡಬೇಕು ಹೊರತು ಅದನ್ನು ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕಾಗಲ್ಲ. ಸೊ ಅದಿತಿ ಅವ್ರಿಗೆ ಅವ್ರ ಅಪ್ಪ ಅಮ್ಮ ಅದೇ ಸಂಸ್ಕಾರ ಕೊಟ್ಟಿದ್ದಾರೆ. ದಟ್ಸ್ ರಿಯಲಿ ವೆರಿ ನೈಸ್ ಆಫ್ ಯು. ಬರೀ ಹೋಗಿ. ಅಲ್ಲಿ ಏನಾಗ್ತದೆ ಅಂತ ಹೆಂಗ್ ತಿಳ್ಕೊಳ್ಳೋದು, ಯಾರ್ದು ತಿಳ್ಕೊಳ್ಳೋದು? ಅದಕ್ಕೆ ಬೇರೆ ಫೋನ್ ಪಿಕ್ ಮಾಡ್ತಾ ಇಲ್ಲ. ಅಮ್ಮನೂ ಫೋನ್ ಪಿಕ್ ಮಾಡ್ತಾ ಇಲ್ಲ ಅಲ್ಲ, ಏನ್ ಮಾಡೋದು? ಬಾವ ನಮ್ಮನೇಲಿ ಯಾವ್ದು CCTV ವರ್ಕ್ ಆಗ್ತಿಲ್ವಾ? ಇಲ್ಲ ಅನ್ಸುತ್ತೆ. ಯಾಕೆ? ಏನ್ ಬಾವ ಇಷ್ಟು ಈಸಿಯಾಗಿ ಹೇಳ್ತಾ ಇದೀರಾ? ವರ್ಕ್ ಆಗ್ತಿಲ್ಲ ಅಂದ್ಮೇಲೆ ಯಾರಾದ್ರೂ ರೆಡಿ ಮಾಡಿಸ್ಬೇಕಲ್ವಾ? ಈಗ CCTV ಇಂದ ನಿನಗೇನಾಗಬೇಕು? ಯಾಕೆ ಹೊಸದಾಗಿ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ಯಾ ಹೇಗೆ? ಪ್ಲಾನ್ ಏನೂ ಇಲ್ಲ, ನನ್ನ ಫೋನಲ್ಲಿ CCTV ಫುಟೇಜ್ಗಳು ಬರ್ತಿಲ್ಲ, ಅದಕ್ಕೆ ಕೇಳಿದೆ. ಓ ಹೌದಾ? ಹಾಗಿದ್ರೆ ಇರೋ, ಅವ್ರ ನಂಬರ್ ನನ್ನ ಹತ್ರ ಇದೆ, ಅವ್ರನ್ನ ಈಗಲೇ ಕರೆಸಿ ರಿಪೇರಿ ಮಾಡಿಸ್ತೇನೆ. ಹಲೋ ಸರ್, ನಮ್ಮ ಮನೇಲಿ CCTV ವರ್ಕ್ ಆಗ್ತಿಲ್ಲ, ಏನಾಗಿದೆ ಅಂತ ಸ್ವಲ್ಪ ಬಂದು ನೋಡ್ತೀರಾ? ಹಾಂ ಸರ್, ಸ್ವಲ್ಪ ದಿನ ಆಯಿತು. ಹೌದಾ? ಹಾಂ ಸರಿ, ಹಾಗಿದ್ರೆ ಲೊಕೇಶನ್ ಕಳಿಸ್ತೀನಿ, ಬೇಗ ಬನ್ನಿ. ಹಾಂ ಹೇಳಿದ್ದೀನಿ, ಇನ್ನು ಸ್ವಲ್ಪ ಹೊತ್ತ ಬರ್ತಾರೆ. ಸರಿ ಬಾಬಾ, ಓಕೆ. ನಾ ಸಾರ್ಥಕ ಲವ್ ಮಾಡ್ಬೇಕಾದ್ರೂ ಟೆನ್ಷನ್ ಆಗ್ತಾ ಇರ್ಲಿಲ್ಲ, ಇವಾಗ ಜೀವನೇ ಹೋಗ್ಬಿಡತ್ತೇನೋ ಟೆನ್ಷನ್ ಆಗ್ತಾ ಇದೆ. ದೇವ್ರೆ, ಹೇಗಾದ್ರೂ ಮಾಡಿ ಇದಂತ ಹುಡ್ಕೊಂಡು ನೋಡ್ತಿದಂಗೆ ರಿಜೆಕ್ಟ್ ಮಾಡೋಗಿ ಮಾಡಪ್ಪ. ಧ್ರುವನ ಮತ್ತೆ ಅದಕ್ಕಿನ ಪ್ಲೀಸ್ ಒಂದ್ ಮಾಡು ದೇವ್ರೆ. ಅಮ್ಮ, ನಾನು ಹುಡುಗನ ಹತ್ರ ಮಾತಾಡ. ಹುಡುಗ ತುಂಬಾ ಒಳ್ಳೆಯ ಅನ್ಸುತ್ತಮ್ಮ, ರೆಸ್ಪಾನ್ಸಿಬಲ್ ಅನ್ನಿಸ್ತಾನೆ. ನಮ್ಮ ಫ್ಯಾಮಿಲಿ ಬಗ್ಗೆ ಖಂಡಿತವಾಗ್ಲೂ ಅವನಿಗೆ ರೆಸ್ಪೆಕ್ಟ್ ಇದೆ. ಜೀವನ ಏನು ಅಂತ ತಿಳ್ಕೊಂಡಿದ್ದಾನೆ. ನನಗೇನೋ ನಮ್ಮ ಅದಿತಿಗೆ ಒಳ್ಳೆ ಪೇರೆಂಟ್ ಅನ್ಸುತ್ತೆ. ನಮ್ಮ ಅದಿತಿನ ಅವನಿಗೆ ಕೊಟ್ಟು ಮದುವೆ ಮಾಡಿದ್ರೆ ಖಂಡಿತವಾಗ್ಲೂ ಅದಿತಿನ ಸಂತೋಷವಾಗಿ ನೋಡ್ಕೊತಾನೆ. ವೇದಾಂತ್, ನಮ್ಗೆ ಅದಿತಿ ಕಡೆಯಿಂದನೂ ಕ್ಲಾರಿಟಿ ಬೇಕಲ್ವಾ? ಅದಿತಿ, ಹುಡುಗನ ವಿಚಾರದಲ್ಲಿ ಯಾವುದೇ ರೀತಿಯಾದ ಮುಚ್ಚು ಮರೆ ಇದೆ. ನಾನು ನಿನಗೆ ಪ್ರಾಮಿಸ್ ಮಾಡಿದ ಹಾಗೆ ಹುಡುಗನ ಹತ್ರ ಪರ್ಸನಲ್ ಆಗಿ ಮಾತಾಡಿದ್ದೀನಿ. ಅವನ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಕೂಡ ಬೆಳಗ್ಗೆಯಿಂದನೇ ಶುರು ಮಾಡಿಸಿದೆ. ನನಗನ್ಸೋ ಪ್ರಕಾರ ಹುಡುಗ ಒಳ್ಳೆಯದು. ವೆರಿಫಿಕೇಶನ್ ನಡೆಸುವಾಗ ಅವನ ಬಗ್ಗೆ ಯಾವುದೇ ರೀತಿಯಾದ ಬ್ಯಾಡ್ ರಿಮಾರ್ಕ್ಸ್ ಕೂಡ ಬಂದಿಲ್ಲ. ಹುಡುಗ MBBS ಮಾಡ್ಕೊಂಡಿದ್ದಾನೆ, ಮುಂದೆ ಒಳ್ಳೆ ಡಾಕ್ಟರ್ ಆಗ್ತಾನೆ. ನಿನಗೆ ಒಳ್ಳೆ ಜೋಡಿ ಅನ್ಸುತ್ತೆ. ಐ ಥಿಂಕ್ ನಿನ್ನ ಖಂಡಿತವಾಗ್ಲೂ ಅವ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ನಮ್ಮೆಲ್ಲರಿಗೂ ಹುಡುಗ ಓಕೆ ಆಗಿದ್ದಾನೆ. ಇನ್ಫ್ಯಾಕ್ಟ್ ಅಪ್ಪ ಅಮ್ಮನ್ ಕೂಡ ಹುಡುಗ ಓಕೆ. ಇನ್ನು ನಿನ್ ಕಡೆಯಿಂದ ಕ್ಲಾರಿಟಿ ಬರ್ಬೇಕಷ್ಟೇ. ನಿನ್ ಹುಡುಗ ಇಷ್ಟ ಆಗಿದ್ರೆ ಲೆಟ್ ಅಸ್ ನೋ, ಅಂಡ್ ಲೆಟ್ ಮಿ ರಿಮೈಂಡ್ ಯು, ಇದರಲ್ಲಿ ಯಾವುದೇ ರೀತಿಯಾದ ಬಲವಂತ ಇಲ್ಲ. ಅದಿತಿ, ಯಾರಿಗೂ ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ಎಲ್ಲ ಹೆಣ್ಮಕ್ಳಿಗೂ ನರ್ವಸ್ ಆಗೋ ಥರ ನಿನಗೂ ಆಗ್ತಿದ್ರೆ ತಲೆನೇ ಕೆಡ್ಸ್ಕೋಬೇಡ, ಅದು ಸಹಜ. ನಾವು ಈ ಸ್ಟೇಜ್ನ ದಾಟೆ ಬಂದಿರೋದು ಅದಿತಿ. ನಿನ್ನ ಮನಸ್ಸಲ್ಲಿ ಏನಿದೆಯೋ ಧೈರ್ಯವಾಗಿ ಹೇಳು, ನಾವೆಲ್ಲರೂ ನಿನ್ನ ಜೊತೆ ಇದ್ದೀವಿ. ಅದಿತಿ, ಇಷ್ಟ ಆಯ್ತು ಅಂದ್ರೆ ಇಷ್ಟ ಆಯ್ತು ಅಂತ ಹೇಳು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು. ಇಟ್ಸ್ ಓಕೆ. ಅಮ್ಮ, ಏನಾಗ್ತಿದೆ ಅಮ್ಮ? ನಾನು ಯಾವುದೇ ಕಾರಣಕ್ಕೂ ಈ ಮದುವೆಗೆ ಒಪ್ಕೊಳ್ಳೋದಿಲ್ಲ. ವೇದಾಂತ್, ನಿನ್ನ ನಿರ್ಧಾರದ ಬಗ್ಗೆ ನಮಗೆ ನಂಬಿಕೆ ಇದೆ. ನೀನೇನೇ ಮಾಡಿದ್ರು
ನಮ್ಮ ಅದಿತಿ ಒಳ್ಳೇದಕ್ಕೆ ಅಲ್ವಾ? ಅವಳು ನಿನ್ನ ಬಗ್ಗೆ ತುಂಬ ಗೌರವ ಇಟ್ಕೊಂಡಿದ್ದಾಳೆ. ಅವಳು ನಿನ್ನ ಮಾತನ್ನ ತೆಗೆದು ಹಾಕೋದಕ್ಕೆ ಸಾಧ್ಯನೇ ಇಲ್ಲ. ನೋಡು ಹೇಗೆ ಒಪ್ಕೊಂಡ್ಬಿಟ್ಲು ಅಂತ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಹಾರಾಡಿರೋಳು. ಸುಮ್ಮನಿದ್ದಾಳೆ ಅಂದರೆ ಒಪ್ಕೊಂಡಿದ್ದಾಳೆ ಅಂತಲೇ ಅರ್ಥ. ಮೌನಂ ಸಮ್ಮತಿ ಲಕ್ಷಣಂ. ಈ ವಿಷಯನ ಈಗಲೇ ಆ ಹುಡುಗನ ಅಪ್ಪ ಅಮ್ಮಂಗೆ ತಿಳಿಸ್ಬಿಡ್ತೀನಿ. ನಮ್ಮ ಹುಡುಗಿಗೆ ನಿಮ್ಮ ಹುಡುಗ ಒಪ್ಪಿಗೆ ಆಗಿದ್ದಾನೆ. ಒಳ್ಳೆ ವಿಷಯನೇ ಹೇಳಿದ್ರಿ, ತುಂಬಾ ಸಂತೋಷ ಆಯ್ತು. ಹಾಗಾದ್ರೆ ಗಟ್ಟಿ ಮೇಳ ಊದಿಸ್ಬಿಡೋಣ. ಹುಡುಗ ಹುಡುಗಿ ಒಪ್ಕೊಂಡ್ಮೇಲೆ ನಮ್ದಿನ್ನೇನಿದೆ, ಒಂದು ಒಳ್ಳೆ ದಿನ ನೋಡಿ ನಿಶ್ಚಿತಾರ್ಥ ಗೊತ್ತು ಮಾಡೋಣ. ನೋಡೋದಕ್ಕೆ ನೀನು ವೇದಾಂತ ಹತ್ರ ಸಂಕೋಚ ಮಾಡ್ಕೊಂಡಂಗೆ ನನ್ನ ಹತ್ರನೂ ಸಂಕೋಚ ಮಾಡ್ಕೋಬೇಡ. ಏನೇ ಇದ್ರೂ ಓಪನ್ ಆಗಿ ಹೇಳು. ನಾನು ಅಕ್ಕ ಕಣೆ, ನಿಮ್ಗೆ ಈ ಮದುವೆಗೆ ಒಪ್ಪಿಗೆ ಇದೆ ತಾನೆ? ಅವಳನ್ನ ರಾಜಣ್ಣಂಗೆ ಕೊಟ್ಟು ಮದುವೆ ಮಾಡೋದಕ್ಕಾಗಲ್ಲ. ಅವಳಿಗೆ ಸ್ವಲ್ಪ ನಾಚಿಕೆ ಸ್ವಭಾವ, ಅದಕ್ಕೆ ಹೊರಟೋದ್ಲು. ನೀವೇನು ತಪ್ಪು ತಿಳ್ಕೊಬೇಡಿ. ಅಮ್ಮ ಅಮ್ಮ, ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕಿತ್ತು. ಹೇಳಮ್ಮ, ಏನಾದರೂ ಬೇಕಾಗಿತ್ತಾ? ನೋಡಮ್ಮ, ನಾನು ನಿನ್ನ ತುಂಬ ಪ್ರೀತಿಸ್ತೀನಿ, ತುಂಬ ಗೌರವಿಸ್ತೀನಿ. ನಿನ್ನ ಆರೋಗ್ಯದ ಮೇಲೆ ನಂಗೆ ತುಂಬ ಕಾಳಜಿ ಇದೆ. ಅದಕ್ಕೆ ನಾನು ನಿನ್ನ ತುಂಬ ಕೇರ್ ಮಾಡ್ತೀನಿ. ಅಯ್ಯೋ, ನಾನು ಯಾವಾಗಲೂ ಇಲ್ಲ ಅಂದೆ. ನೀ ನನ್ನ ಬಗ್ಗೆ ಎಷ್ಟು ಕಾಳಜಿ ತೋರಿಸ್ತೀಯ ಅಂತ ನನಗೆ ಗೊತ್ತಿಲ್ವಾ? ಒಂದು ನಿಮಿಷ ಕೇಳಿಸ್ಕೊಳಮ್ಮ. ನನಗೆ ನಿನ್ನ ಮೇಲೆ ಎಷ್ಟು ಗೌರವ ಇದೆಯೋ ವೇದನ್ ಭಾವನ ಮೇಲೆ ಅಷ್ಟೇ ಗೌರವ ಇದೆ. ಅದಕ್ಕೆ ಅವ್ರ ಮುಂದೆ ಏನೂ ಮಾತಾಡಲಿಲ್ಲ. ಆದರೆ ನಾನು ಆ ಹುಡುಗನ ಮದುವೆ ಆಗೋದಿಲ್ಲಮ್ಮ. ಆ ಹುಡುಗನ ಅಂತ ಅಲ್ಲ, ನಂಗೆ ಸದ್ಯಕ್ಕೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಆ ಹುಡುಗನ ಕಡೆಯವ್ರಿಗೆ ನೀನೇ ವಿಷಯ ತಿಳಿಸ್ಬಿಡು. ಯಾಕೆ ಒಳ್ಳೆ ಹುಚ್ಚಿ ಥರ ಮಾತಾಡ್ತಿದ್ಯಾ? ಅಷ್ಟೆಲ್ಲ ಆದಮೇಲೆ ನೀನು ಈ ಥರ ಮಾತಾಡ್ತಿದ್ಯಲ್ಲ, ಏನೇ ಆಗಿದೆ ನಿನಗೆ? ಅಲ್ಲ, ಅವ್ರಿಗೆ ನಾನು ಏನು ಅಂತ ಹೇಳಲಿ, ಹೇಗೆ ಮುಖ ತೋರಿಸ್ಲಿ? ಅಕ್ಕಪಕ್ಕದವ್ರು ಕೇಳಿದ್ರೆ ಏನೇ ಹೇಳೋದು? ದಯವಿಟ್ಟು ಆಗಲ್ಲ ಅಂತ ಮಾತ್ರ ಹೇಳ್ಬಿಡಮ್ಮ, ನಿನಗೆ ಕೈ ಮುಗಿತೀನಿ ಕಣೆ. ಯಾರೇ ಏನೋ ಅಂತಾರೆ ಅಂತ ನನ್ನ ಇಷ್ಟ ಕಷ್ಟನ ಬದಲಾಯಿಸ್ಕೊಳ್ಳೋದಕ್ಕಾಗಲ್ಲ ಅಮ್ಮ. ನಂಗೆ ಈ ಮದುವೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಷ್ಟೇ. ನೋಡಮ್ಮ, ಆಡ್ಕೊಳ್ಳೋರ ಬಾಯಿಗೆ ನಮ್ಮನ್ನು ಆಹಾರ ಮಾಡಬೇಡ. ಎಷ್ಟು ವರ್ಷದಿಂದ ಕಾಪಾಡ್ಕೊಂಡು ಬಂದಿರೋ ಮರ್ಯಾದಿನ ಬೀದಿ ಪಾಲ್ ಮಾಡಬೇಡ ಕಣೆ. ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಈಗ ನಾನು ಆಗಲ್ಲ ಅಂತಂದ್ರೆ ಅವ್ರು ನಮ್ಮ ಬಗ್ಗೆ ಏನು ಅನ್ಕೋಬೇಡ. ಇಷ್ಟ ಇಲ್ಲ ಅಂತ ಮಾತ್ರ ಹೇಳ್ಬೇಡ ಕಣೆ. ನೀನನ್ನ ದಮ್ಮಯ್ಯ ಅಂತೀನಿ, ನೀನನ್ನು ಕೇಳ್ಕೊತಾ ಇದ್ದೀನಿ ಕಣೆ. ಇಷ್ಟ ಇಲ್ಲ ಅಂತ ಮಾತ್ರ ಹೇಳ್ಬೇಡ. ಅಷ್ಟಕ್ಕೂ ನನ್ನನ್ನು ಕೇಳಿನೇ ಮಾತು ಕೊಟ್ಟಿಲ್ಲಮ್ಮ. ನನ್ನನ್ನು ಒಂದು ಮಾತು ಕೇಳ್ದೆ ನಿನ್ನಷ್ಟಕ್ಕೆ ನೀನೇ ನಿರ್ಧಾರ ಮಾಡ್ಕೊಂಡು ಮಾತು ಕೊಟ್ಟಿರೋದು. ಮದ್ವೆ ಆಗ್ಬೇಕಾಗಿರೋದು ನಾನು ಅಂತದ್ರಲ್ಲಿ ನನ್ನ ಒಂದು ಮಾತು ಕೇಳ್ದೆ ಅವ್ರಿಗೆ ಹೇಗಮ್ಮ ಮಾತು ಕೊಟ್ಟೆ ನೀನು? ಅಲ್ಲ ದಿತಿ, ನಿಮ್ಮ ಭಾವನ ಮುಂದೆ ಹೂ ಅಂತ ತಲೆ ಆಡ್ಸಿದ್ ನೀನೇ ಅಲ್ವೇನೆ? ಅದು ಭಾವನ ಮೇಲಿರೋ ಗೌರವಕ್ಕೆ. ಅದು ಅಲ್ಲದೆ ನೀನು ಹೇಗೆ ನನ್ನ ಮದುವೆ ಬಗ್ಗೆ ಕನಸು ಕಟ್ಟಿದ್ಯೋ, ನನ್ನ ಜೀವನದ ಮೇಲೆ ನಾನು ಅಷ್ಟೇ ಆಸೆ ಕನಸುಗಳನ್ನ ಇಟ್ಟಿದ್ದೀನಮ್ಮ. ಸುಮ್ಮನೆ ನಂಗೆ ಮದುವೆ ಆಗೋಂತ ಬಲವಂತ ಮಾಡಬೇಡ.
ಇನ್ನೊಂದ್ಸರಿ ಹಾಗೇನಾದ್ರು ಮಾಡಿದ್ರೆ ನಿನ್ ಮಗಳು ನಿನ್ ಪಾಲಿಗಿಲ್ಲ ಅಂತ ಅನ್ಕೊಂಬಿಡು. ಮಾ ಯಾಕೋ ಸ್ವಲ್ಪ ತಲೆನೋವು ಹಂಚಿಕೋ. ಅಳ್ತಿದ್ದೀರಾ ಅಮ್ಮ? ನೀವು ಅಳ್ತಿದ್ದೀರಾ? ಏನಾಯ್ತಮ್ಮ? ಅಮ್ಮ ಹೇಳಿಮ್ಮ, ಏನಾಯ್ತು? ಪ್ಲೀಸ್ ಹೇಳಿ. ಹೇಳೋಕೆ ಏನು ಉಳಿದಿದ್ಯಪ್ಪ? ಇಷ್ಟು ವರ್ಷ ನಾವು ಕಾಪಾಡ್ಕೊಂಡು ಬಂದಿರೋ ಮಾನ ಮರ್ಯಾದೆಯಲ್ಲ ಮಣ್ಪಾಲಾಗೋಯ್ತು. ಅವಳು ಯಾಕೆ ಹೀಗೆ ಆಡ್ತಿದ್ದಳು ನನಗೆ ಗೊತ್ತಾಗ್ತಿಲ್ಲ. ಅಮ್ಮ ನೀವ್ ಏನ್ ಹೇಳ್ತಿದ್ದೀರ ನನಗೆ ಅರ್ಥ ಆಗ್ತಿಲ್ಲ. ನಮ್ಮ ಅದಿತಿ ಮದ್ವೆ ಬೇಡ ಅಂತ ಅದೇ ರಾಗ ಹಾಡ್ತಿದ್ದಾಳೆ. ಕಟ್ಟಿ ತುಂಡು ಮಾಡಿದಾಗೆ ನನಗೆ ಈ ಮದ್ವೆ ಬೇಡ ಅಂತ ಮಕ್ಕ ಕೊಡೆ ತರ ಹೇಳೋದ್ಲು. ನಾನು ಅಮೂಲ್ಯ ಕೇಳಿದಾಗ ಮದ್ವೆ ಒಪ್ಪಿಗೆ ಇದೆ ಅನ್ನೋ ರೀತಿಯಲ್ಲಿ ತಾನೇ ರಿಯಾಕ್ಟ್ ಮಾಡಿದ್ದು. ಈಗ ಏನಾಯ್ತಂತೆ? ನನ್ನ ಹಣೆ ಬರದಲ್ಲಿ ಇಬ್ರು ಮಕ್ಕಳ ಮದ್ವೆ ನೋಡೋ ಭಾಗ್ಯ ಮಾತ್ರ ಇತ್ತು ಅನ್ಸುತ್ತೆ. ಈ 3ನೇ ಮಗಳ ಮದ್ವೆ ನೋಡೋ ಅಷ್ಟರಲ್ಲಿ ನನ್ಗೇನಾದ್ರೂ ಆಗ್ಬಿಡುತ್ತೇನೋ. ಹೆತ್ತವ್ರಿಗೆ ತಮ್ಮ ಕಣ್ಣು ಮುಂದೆನೆ ಮಕ್ಕಳ ಮದುವೆ ಆಗಿ ಒಂದು ನೆಲೆ ಕಂಡ್ರೇನೆ ನೆಮ್ಮದಿ ಸಿಗೋದು. ಇಲ್ಲಾಂದ್ರೆ ಜೀವನ ನರಕ ಆಗೋಗುತ್ತೆ. ನೋಡು, ಇನ್ ಹೆಚ್ಚು ದಿನ ನಾನು ಬದುಕಲ್ಲ ಅನ್ಸುತ್ತೆ. ನನ್ನ ಮಕ್ಕಳನ್ನೆಲ್ಲ ನೀನೇ ನೋಡ್ಕೋಬೇಕಪ್ಪ. ಅವರಿಬ್ಬರಿಗೂ ನೀನೇ ದಡ ಸೇರಿಸ್ಬೇಕಪ್ಪ. ಪ್ಲೀಸ್ ಅಮ್ಮ, ಸಮಾಧಾನ ಮಾಡ್ಕೊಡಿ. ನೀವು ದಯವಿಟ್ಟು ಈ ರೀತಿ ಮಾತಾಡಬೇಡಿ. ನೀವು ಅನ್ಕೊಂಡಾಗೆ ಏನೂ ಕೆಟ್ಟದಾಗಲ್ಲ. ನಾನಿದ್ದೀನಲ್ಲ ನೋಡಿ. ನೀವು ಅನ್ಕೊಂಡ ಹಾಗೆ ನೋಡಿದ ಹುಡುಗನ ಜೊತೆ ಅದಿತಿ ಮದುವೆ ಆಗಲ್ಲ. ಪ್ಲೀಸ್ ಅಮ್ಮ, ಸಮಾಧಾನ ಮಾಡ್ಕೊಡಿ. ಅದಿತಿ ಮದುವೆ ಆಗೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ಇದು ನಾನು ನಿಮಗೆ ಕೊಡ್ತಿರೋ ಭಾಷೆ ಅಮ್ಮ. ವೇದಾಂತ್, ತುಂಬಾ ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ಸ್ ಅಮ್ಮ. ಯಾರೋ ಹೊರಗಿನವ್ರನ್ನ ಮಾತಾಡ್ಸೋ ರೀತಿ ನಾನೇ ಮಾತಾಡಿಸ್ತಿದ್ದೀರ. ಥ್ಯಾಂಕ್ಸ್ ಎಲ್ಲ ಯಾಕಮ್ಮ? ಅದು ಹಾಗಲ್ಲ ವೇದಾಂತ್, ನೀನಿದ್ರೆ ನಮಗೆಲ್ಲ ಒಂಥರ ಧೈರ್ಯ, ಆತ್ಮಸ್ಥೈರ್ಯ ಬರುತ್ತೆ. ಅವಳು ಮದುವೆಗೆ ಒಪ್ಕೊಳ್ಳಲ್ಲ ಅಂತ ನನಗೆ ಭಯ ಆಗ್ಬಿಟ್ಟಿತ್ತು. ಆದರೆ ನೀನು ಅದನ್ನು ಹೂ ಎತ್ತದಷ್ಟು ಸುಲಭ ಮಾಡಿಬಿಟ್ಟೆ. ಅಮ್ಮ ಪ್ಲೀಸ್, ನೀವು ಯಾರೋ 3ನೇ ವ್ಯಕ್ತಿ ಹೇಳೋ ರೀತಿ ನನಗಿದನ್ನೆಲ್ಲ ಹೇಳ್ತೀನಿ. ನಾನು ನಿಮ್ಮನ್ನು ಬಾಯಿ ತುಂಬ ಅಮ್ಮ ಅಂತ ಕರಿತೀನಿ. ನೀವು ನನ್ನ ಮಗನ ಥರನೇ ಟ್ರೀಟ್ ಮಾಡಬೇಕು. ಸೊ ಈ ಫಾರ್ಮಾಲಿಟೀಸ್ ಎಲ್ಲ ನಮ್ಮಿಬ್ಬರ ಮುಂದೆ ಸೂಟ್ ಆಗಲ್ಲ. ಅಮ್ಮ, ನನ್ನ ಟೈಮ್ ಆಯಿತು, ನಾನು ಹೊರಡ್ತೀನಿ. ಅರ್ಶಿನ ಕುಂಕುಮ ಕೊಡಬೇಕು ಬಾಮ್ಮ. ಸಾರ್ಥಕ್, ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಏನಿಲ್ಲ ಅತ್ತೆ, CCTV ಸ್ವಲ್ಪ ರಿಪೇರಿ ಮಾಡಿಸಿದ್ದೀನಿ ಅಷ್ಟೇ. ಓ ಹೌದಾ? ಮೇಡಮ್ ರೆಡಿ ಇದೆ, ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ. ನೀವಿದೆ.
ಮಿಸ್ಟರ್ ಮಂಜುನಾಥ್, ನೀವ ಸೆಕ್ಯೂರಿಟಿ? ಪರವಾಗಿಲ್ಲ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಿ. ಒಳ್ಳೆ ಕಲಾವಿದ ನೀವು. ಗೂಬೆಗಳೆಲ್ಲ ಒಂದೇ ಮರದಲ್ಲಿ ನೇತಾಡೋ ಹಾಗೆ ನಿಮ್ಮ ಇಡೀ ಫ್ಯಾಮಿಲಿನೇ ನಮ್ಮನೆಗೆ ಬಂದು ನೇತು ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀರಾ? ನೋಡ್ತೀನಿ ನಿಮ್ಗೆ ಹೇಗೆ ಬುದ್ಧಿ ಕಲಿಸ್ತೀನಿ ಅಂತ. ಇನ್ನೊಂದು ಸಲ ನಮ್ಮ ಮನೆ ಕಡೆ ತಲೆ ಕೂಡ ಹಾಕಿ ಮಲಗಬಾರ್ದು. ಹಾಗೆ ಮಾಡ್ತೀನಿ.